ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ದಲಿತರ ಮಕ್ಕಳಿಗೆ ನ್ಯಾಯ ಸಿಗಲ್ಲ. ದಲಿತರ ಮೇಲೆ ದೌರ್ಜನ್ಯ, ದಲಿತರ ದಬ್ಬಾಳಿಕೆ, ಸುಳ್ಳು ಕೇಸು, ಸರ್ಕಾರದಲ್ಲಿ ಇವತ್ತು ಸಂಬಳ ಕೊಡ್ತಾರೆ, ಆಫೀಸ್ ಕೊಡ್ತಾರೆ, ಓಡಾಡಿ ಜೀಪ್ ಕೊಡ್ತಾರೆ. ಇಷ್ಟೆಲ್ಲ ಸೌಕರ್ಯ ಮಾಡಕ್ ಕೂಡ ಎಂಜಿನ್ ಕಾಲ್ಸಿನಕ್ಕೆ ಇಲ್ಲಿ ಬಂದು ಕೂತಿದ್ರಲ್ಲ, ನಿಮ್ಗೆ ನಾಚಿಕೆ ಮಾನ ಮರಿದಿಲ್ವಾ? ಅಂಬೇಡ್ಕರ್ ಸೇನೆ ವತಿಯಿಂದ ಒಬ್ಬ ಭ್ರಷ್ಟ ಶಿವಕುಮಾರ್ ವಿರುದ್ಧ ಎಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ನನ್ನ ಸಹೋದರ ಸಮರ್ಥ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಗೋವಿಂದ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಅವರು ಹಿರಿಯ ಹೋರಾಟಗಾರರು ಬಂದಿದ್ದಾರೆ. ಮತ್ತೆ ನಮ್ಮ ವಿನೋದ್, ರಾಮನಗರ ಜಿಲ್ಲಾ ಸಾಗರ್ ಅವರು, ಮತ್ತೆ ನಮ್ಮ ಗೋವಿಂದ, ಎಲ್ಲ ದಲಿತ ಮುಖಂಡರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಪ್ರಗತಿಪರ ಚಿಂತಕರು, ದಲಿತ ಸಂಘಟನೆ ಒಕ್ಕೂಟದ ಎಲ್ಲ ರಾಜ್ಯಾಧ್ಯಕ್ಷರು, ಎಲ್ಲ ಮುಖಂಡರು ಈ ಒಂದು ಹೋರಾಟಕ್ಕೆ ಬಂದಿದ್ದೀವಿ. ಬಂಧುಗಳೇ, ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳಿದ್ರೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಒಂಥರ ದುಡ್ಡೊಡಕ್ಕೆ ಈಸಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನನ್ನ ಜನ ವಿದ್ಯಾವಂತರಾಗಲಿ, ಎಜುಕೇಶನ್ ಮಾಡಲಿ, ಸಾಮಾಜಿಕ ಇಲಾಖೆಯಲ್ಲಿ ಬರ್ತಕ್ಕಂಥ ಸೌಲಭ್ಯ ತಗೊಂಡು ಆರ್ಥಿಕವಾಗಿ ಸೌಲಭ್ಯವಾಗಿ ಚೆನ್ನಾಗಿ ಬಯಸಿದ್ರೆ, ಇಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳು ಇವತ್ತು ಪಾಪ ರಾಜ್ಯದ 33 ಜಿಲ್ಲೆಯಲ್ಲಿ ಎಲ್ಲೆಲ್ಲಿಂದನೂ ಬಂದು ಅಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಅವ್ರು ಮಾಡೋ ಊಟದಲ್ಲಿ ಅಕ್ಕಿಲಿ ದುಡ್ಡು ಹೊಡೆಯೋದು, ಬೇಳೆಯಲ್ಲಿ ದುಡ್ಡು ಹೊಡೆಯೋದು, ಫ್ರಂಟ್ ದುಡ್ಡು ಹೊಡೆಯೋದು, ಸೊ ಈ ತರ ಹಲವಾರು ಭ್ರಷ್ಟಾಚಾರಗಳು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವಳಿದಿಷ್ಟೇ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ದಲಿತರ ಮಕ್ಕಳಿಗೆ ನ್ಯಾಯ ಸಿಗಲ್ಲ. ದಲಿತರ ಮೇಲೆ ದೌರ್ಜನ್ಯ, ದಲಿತರ ದಬ್ಬಾಳಿಕೆ, ಸುಳ್ಳು ಕೇಸು, ಮತ್ತೆ ಎಲ್ಲರೂ ದಲಿತರಿಗೆ ಅನ್ಯಾಯ ಅದರಲ್ಲಿ ಸ್ಥಳಕ್ಕೆ ಯಾವ ಡಿ.ಸಿ ಹೋಗಲ್ಲ, ಯಾವ ಜಾಯಿಂಟ್ ಕಮಿಷನರ್ ಹೋಗಲ್ಲ, ಯಾವ ಡಿ.ಸಿ.ಪಿ ಹೋಗಲ್ಲ, ಎಸ್.ಪಿ ಹೋಗಲ್ಲ. ಅಲ್ಟ್ರಾಸಿಟಿ ಕೇಸ್ ತಂದುಕೊಟ್ರೆ ಎಲ್ಲ ಒಂದು ಕಡೆ ಇವತ್ತು ಅಲ್ಟ್ರಾಸಿಟಿ ಕೇಸ್ ನುಚ್ಚು ನೂರು ಮಾಡಿದ್ದಾರೆ. ಇವತ್ತು ಡಿ.ಸಿ.ಆರ್ ಅಂತ ಮಾಡಿದ್ದಾರೆ. ಆ ಡಿ.ಸಿ.ಆರ್ ಅಲ್ಟ್ರಾಸಿಟಿ ಕೇಸ್ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ರಾಜ್ಯ ಕರೀತಾರೆ, ಫಸ್ಟ್ ರಾಜ್ಯ ಮಾಡ್ಕೊಳತ್ತ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಜಿಲ್ಲೆಯಲ್ಲಿ ನಡೀತದೆ. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಕೂಡಲೇ ಗಮನ ತಗೊಂಡು ಇಲ್ಲಿ ಏನು ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿರ್ತಕ್ಕಂಥ ಶಿವಕುಮಾರ್ ಸಮಾಜ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ದಯವಿಟ್ಟು ಕೂಡಲೇ ಅಮಾನತುಗೊಳಿಸಬೇಕು ಅಂತ ಹೇಳಿ ಇವತ್ತು ಅಂಬೇಡ್ಕರ್ ಸೇರಿ ಎಲ್ಲ ಪ್ರಗತಿಪರ ಒಕ್ಕೂಟ ಸಂಘಟನೆ ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಏನು ಮಾನ್ಯ ಸಚಿವರು ರಾಕೇಶ್ ಅವರು ಅರ್ಥ ಮಾಡ್ಕೊಳ್ಬೇಕು, ಆಯುಕ್ತರು ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಿಮ್ಮ ಇಲಾಖೆ ಇದೇ ರೀತಿ ಭ್ರಷ್ಟಾಚಾರಗಳು ನಡೀತದೆ. ಇವತ್ತು ಬೆಂಗಳೂರು ಸಿಟಿಯಲ್ಲಿ ನಡೀತದೆ, ರಾಮನಗರ ಜಿಲ್ಲೆಯಲ್ಲಿ ನಡೀತದೆ. ಸೊ ಹಾಗಾಗಿ ನಾವ್ ಹೇಳೋದಿಷ್ಟೇ, ಇವತ್ತು ಇಂಥ ಭ್ರಷ್ಟ ಅಧಿಕಾರಿ ಶಿವಕುಮಾರ್ನ ಕೂಡಲೇ ಅಮಾನತುಗೊಳಿಸತಕ್ಕ ನಾವ್ ಯಾವುದೇ ಕಾರಣಕ್ಕೆ ಈ ಹೋರಾಟ ಕೈ ಬಿಡಲ್ಲ. ಇದು ಒಂದು ಸಾಂಕೇತಿಕ ಹೋರಾಟ ಇದು, ಆಯ್ತಾ? ಮುಂದಿನ ದಿನ ಸೋಮವಾರ ಇಲ್ಲ ಮಂಗಳವಾರ ಈ ರಾಜ್ಯದ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೀವಿ, ಸಮಾಜ ಕಲ್ಯಾಣ ಆಯುಕ್ತರಿಂದ ರಾಕೇಶ್ ಅವ್ರ ಮನೆ ಮುತ್ತಿಗೆ ಹಾಕ್ತೀವಿ, ಆಯ್ತಾ? ನಿಮ್ಗೇನು ನಾಚಿಕೆ ಮಾನ ಮರ್ಯಾದೆ ಏನಿಲ್ವ ನಿಮ್ಗೆ? ಏನ್ ತಿಳ್ಕೊಂಡು ಹೇಳಿ. ಇವತ್ತು ಎಷ್ಟೋ ಹಳ್ಳಿ ಕಡೆ ನಮ್ಮ ಮನೆ ಕನಕಪುರದಲ್ಲಿ ಹುಡುಗರಿಗೆ ಕೈ ಕಟ್ ಮಾಡ್ಬಿಟ್ಟು, ಕೈ ಕಟ್ ಮಾಡು ಪೊಲೀಸ್ ಕಂಪ್ಲೇಂಟ್ ಸಹ ಇಲ್ಲ. ಇಂಥ ಒಂದು ಯಾವ ಡಿ.ಸಿ ಹೋಗಿದ್ರು ಸ್ಪಾಟ್ಗೆ, ಯಾವ ಎ.ಸಿ ಹೋಗಿದ್ರು, ಯಾವ ಎಸ್.ಪಿ ಹೋಗಿದ್ರು, ಯಾವ ಜಾಯಿಂಟ್ ಡೈರೆಕ್ಟರ್ ಹೋಗಿದ್ದ ಶಿವಕುಮಾರ, ಯಾವನಾಗಿದೆ ಹೇಳಿ? ಇವತ್ತು ನಿಮಗೆ ಸರ್ಕಾರದಲ್ಲಿ ಇವತ್ತು ಸಂಬಳ ಕೊಡ್ತಾರೆ, ಆಫೀಸ್ ಕೊಡ್ತಾರೆ, ಓಡಾಡಿ ಜೀಪ್ ಕೊಡ್ತಾರೆ. ಇಷ್ಟೆಲ್ಲ ಸೌಕರ್ಯ ಮಾಡಕ್ ಕೂಡ ಎಂಜಿನ್ ಕಾಲ್ಸಿನಕ್ಕೆ ಇಲ್ಲಿ ಬಂದು ಕೂತಿದ್ರಲ್ಲ, ನಿಮ್ಗೆ ನಾಚಿಕೆ ಮಾನ ಮರಿದಿಲ್ವಾ? ನಾಚಿಕೆ ಮಾನ ಮರಿದಿಲ್ವಾ? ಶತಮಾನಗಳಿಂದ ನಾವು ದಲಿತರು ಇದೇ ರೀತಿ ಅವಮಾನ ಪಡ್ಕೊಂಡು ದುಃಖದಲ್ಲಿ ಕಷ್ಟದಲ್ಲಿ ನಾವು ಬದುಕು ಬಂದ ದಲಿತರು ಇವತ್ತು
ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಸಬಲೀಕರಣ ಆಗಬೇಕಂತ ಕಷ್ಟಪಟ್ಟರೆ ಇವತ್ತು ಅಂತ ಒಂದು ದಲಿತರಿಗೆ ಮುಳ್ಳಾಗಿ ನೀವು ಇವತ್ತು ನಮ್ಮ ಇಡೀ ದಲಿತರ ಮಕ್ಕಳೇ ಶೋಷಣೆ ಮಾಡ್ತೀರಾ, ಭ್ರಷ್ಟಾಚಾರ ಮಾಡ್ತೀರಾ ಅಂತ ಹೇಳಿದ್ರೆ ಶಿವಕುಮಾರ್ ನಿಮ್ಗೆ ನಾಚಿಕೆ ಆಗಬೇಕು. ನಿಮ್ಗೆ ಏನಾದ್ರು ಮಾನ ಮರ್ಯಾದಿದ್ರೆ ಕೂಡಲೇ ಈಗಲೇ ರಾಜೀನಾಮೆ ಕೊಟ್ಟು ಬೇರೆ ಇಲಾಖೆಗೆ ಹೋಗ್ಬೇಕು, ಈಗಲೇ ಹೋಗಿ ಬೇರೆ ಇಲಾಖೆಗೆ. ನಿಮ್ಗೆ ಈ ಇಲಾಖೆ ಯೋಗ್ಯತೆ ಇಲ್ಲ. ನಾನು ಮನೆ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀವಿ, ಸ್ವಾಮಿ ದಯವಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಏನಿದೆಯೋ ಈ ಇಲಾಖೆ ಒಬ್ಬ ದಲಿತರನ್ನ ಜಾಯಿಂಟ್ ಡೈರೆಕ್ಟರ್ ಕೊಡಿ. ನೀವು ಒಬ್ಬರ ಕಷ್ಟ ಕೊಟ್ರೆ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ದಲಿತರ ಕಷ್ಟ ಅವ್ರಿಗೆ ಅರ್ಥ ಆಗಲ್ಲ. ಯಾವನ್ನ ಕರ್ಕೊಂಡ್ಬಂದು ಕೂಡಿಸ್ತೀರಾ? ಅಲ್ಲರಿ ಈ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀರಾ, ಅದು ಗೌರವ ಕೊಡ್ತೀರಾ? ನೀವು ಬಾಬು ಜಯಂತಿ ಮಾಡಿದ್ರೆ ಗೌರವ ಕೊಡ್ತೀರಾ? ಅಟ್ಲೀಸ್ಟ್ ಒಂದು ಜಯಂತಿ ಮಾಡಿದ್ರೆ DCMCL ಮೀಟಿಂಗ್ ಕರೆದಾಗ ಒಂದು DCನೇ ಬರಲ್ಲ ಅಲ್ಲಿ. ಇಡೀ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾನ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಗೌರವ ಕೊಡ್ತಾರೆ ಅಂಬೇಡ್ಕರ್ ಜಯಂತಿಗೆ. ಎಲ್ಲಾ ದಲಿತರ ಮುಖಂಡ ಮೀಟಿಂಗ್ ಕರೆದ ವಿಧಾನಸೌಧದಲ್ಲಿ ಕರೆದುಬಿಟ್ಟು ಕೋರ್ ಕಮಿಟಿ ಮಾಡಿ ಒಂದು ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾರೆ. ರಾಮನಗರ ಜಿಲ್ಲೆಯಲ್ಲಿ ಮೀಟಿಂಗ್ಗೆ DCನೇ ಇರಲ್ಲ. ಅಲ್ಲಿ ನಿಮ್ಮ ಉದ್ದೇಶ ಏನು? ಕಾಟಾಚಾರಕ್ಕೆ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀರಾ, ಕಾಟಾಚಾರಕ್ಕೆ ಅಂಬೇಡ್ಕರ್ ಜಯಂತಿ ಮಾಡ್ತಿದ್ದೀರಾ. ಸೊ ಈ ತರ ಕಾಟಾಚಾರಕ್ಕೆ ಇರ್ತಕ್ಕಂಥ ನೀವು ಯಾಕೆ ನೀವು ಅಧಿಕಾರದಲ್ಲಿ ಇರಬೇಕು? ಮಾನ್ಯ DC ನೀವೇನಾದ್ರು ಇವತ್ತು ರಾಮನಗರ ಜಿಲ್ಲಾಡಳಿತ DC ಅಂತ ಹೇಳಿದ್ರೆ ಅದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್. ಇವನ್ನೆಲ್ಲ ಮರೆತು ನೀವು ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ನಾವು, ಸಂವಿಧಾನ ಕೊಟ್ಟ ನಾವು, ಸಮಾನತೆ ಕೊಟ್ಟ ನಾವು, ಹೋರಾಟ ಮಾಡಿದ ನಾವು, ಅದು ನಮ್ಗೆ ರಕ್ಷಣೆ ಮಾತ್ರ ಎಲ್ಲೂ ಇಲ್ಲ. ಇವತ್ತು ಎಲ್ಲ ಹಳ್ಳಿಗಳ ಕಡೆ ದಲಿತರ ಮೇಲೆ ಜಾತಿ ನಿಂದನೆಗಳು, ಸುಳ್ಳು ಕೇಸು, ಹೋರಾಟಗಾರ ಮೇಲೆ ರೂಢಿ ಶೀಟುಗಳು. ಯಾರಾದ್ರೂ ಹೋರಾಟಗಾರ ಬಂದ್ಬಿಟ್ಟು ನ್ಯಾಯ ಕೇಳ್ಬಿಟ್ರೆ ಫಸ್ಟ್ ಯಾವ್ದಾರ ಅವನ ಕೇಸಲ್ಲಿ ಸುಳ್ಳು ಕೇಸ್ ಹಾಕ್ಬಿಟ್ಟು ಅವನ್ನ ರೂಢಿ ಮಾಡ್ಬಿಡುದು. ಇವೆಲ್ಲ ತುಂಬಾ ದಿವಸ ನಡೆಯಲ್ಲ. ನೀವೇನೇ ಕೇಸ್ ಆದ್ರೂ ಕೂಡ ನಮ್ಮ ಜೊತೆಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಇರತಕ್ಕ ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಏನ್ ಗುಂಡಿಟ್ಟು ಬಂದ್ಬಿಡಕ್ಕಾಯ್ತದೆ? ಏನ್ ಮಾಡಕ್ಕಾಯ್ತದೆ? ಮಾಡ್ತಾರದ್ದು ಲೂಟಿ ನೀವು. ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕಲ್ಲೂ ಭ್ರಷ್ಟಾಚಾರ, ಲೂಟಿ ಲೂಟಿ ಲೂಟಿ. ಯಾವ್ದಾದ್ರು ಒಂದು ತಾಲೂಕು ಆಫೀಸ್ ಹೋಗಿ ಯಾರ ಬಡವರು ದಲಿತಂದು ಜಮೀನು ಪಾಣಿ ಆಗ್ಬೇಕಾದ್ರೆ ಅಲ್ಲಿ AC ದುಡ್ಡು ಕೊಡ್ಬೇಕು, DC ದುಡ್ಡು ಕೊಡ್ಬೇಕು, ಕ್ಲರ್ಕ್ಗೂ ದುಡ್ಡು ಕೊಡ್ಬೇಕು, ಟೇಬಲ್ಗೂ ದುಡ್ಡು ಕೊಡ್ಬೇಕು. ಆಯ್ತಾ? ಇವತ್ತು ರಾಜ್ಯ ಸರ್ಕಾರ ಇವತ್ತೇನು ಸರ್ಕಾರ ಬಂದು 3 ವರ್ಷ ಆಯ್ತು. 3 ವರ್ಷ ದಲಿತರದ್ದು ಎಷ್ಟು ತಿಂದಿದ್ರ ನೀವು ಹೇಳಿ? ಪ್ರತಿ ವರ್ಷ 42,000 ಕೋಟಿ ಬಜೆಟ್ ಮಾನ್ಯ ಮಾಡ್ತೀರಾ ದಲಿತರಿಗೋಸ್ಕರ ಅಂತ ಹೇಳಿ. ಅದರಲ್ಲಿ ಪ್ರತಿ ವರ್ಷ 12ರಿಂದ 13,000 ಕೋಟಿ ದುಡ್ಡನ್ನ ದಲಿತರ ದುಡ್ಡನ್ನ ತೆಗೆದು ನೀವು ಗ್ಯಾರಂಟಿ ಬ್ಯಾಂಕ್ಗಳು ಯೂಸ್ ಮಾಡ್ತಾ ಇದ್ದೀರಾ. ಯಾರು ದುಡ್ಡು ಅದು? ಇವತ್ತು ನನ್ನ ಜನ ಇವತ್ತು ಯಾವ್ದೋ ಒಂದು ಲೋನ್ ಅಪ್ಲೈ ಮಾಡ್ರೆ ಅಂಬೇಡ್ಕರ್ ನಿಗಮಕ್ಕೆ 50,000 ರೂಪಾಯಿ ಲೋನ್ ಸಿಗಲ್ಲ, ಅವ್ರಿಗೆ 1 ಲಕ್ಷ ಸಿಗಲ್ಲ. 50 ಸಾರಿ ಓಡಾಡಬೇಕು ಇಲಾಖೆಗೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ದಲಿತರ ಮೇಲೆ ನಡೆಯುವಂತ ಅನ್ಯಾಯ ಖಂಡಿಸಿ ಇವತ್ತು ನಾವು ರಾಮನಗರ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ತುಂಬಾ ಗಮನವಹಿಸಿ ಕೂಡಲೇ ಶಿವಕುಮಾರ್ನ ಅಮಲ